ಕಾರಲ್ಲಿ ನೀರಿದೆಯಾ? ಸುಮ್ಮನೆ ಓಡಿಸ್ಬೇಡ ಅವನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೋನಿಕಾ ಚೇಲ್ತನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ, ಹಾಗೆ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ, ಸೊ ದ್ಯಾಟ್ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ. ಇವತ್ತು ನಾವು ಆ್ಯಕ್ಚುಲಿ ಭೂವರಹಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ತುಂಬ ಜನ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ, ಈಗ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರೆ ತುಂಬ ಜನ ಆ ಥರ ಇರೋರು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಏನಂದರೆ ಆ ಥರ ಏನಾದರೂ ಅಂದ್ಕೊಂಡ್ರೆ ಹಾಗೆ ಆಗತ್ತೆ ಅಂತ ಒಂದು ನಂಬಿಕೆ ಇದೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ನನಗೆ ಗೊತ್ತಿರುವಂಥದ್ದು ನಾನು ಹೇಳ್ತೀನಿ. ಮಹಾರಾಜ ಕೃಷ್ಣರಾಜ ಒಡೆಯರ್ ಕೂಡ ಇಲ್ಲಿ ಬಂದು ಬೇಡ್ಕೊಂಡು ಹೋದ್ರಂತೆ. ಅವರು ಮೈಸೂರು ಪ್ಯಾಲೇಸು ಯಾವುದೇ ರೀತಿಯಾದಂತಹ ತಡೆ ಏನು ಬರಬಾರ್ದು ಮತ್ತು ಎಲ್ಲ ಸುಸೂತ್ರವಾಗಿ ನಡಿಬೇಕು ಅಂತ ಅಂದ್ಕೊಂಡು ಹೋದ್ಮೇಲೆ ಮೈಸೂರು ಪ್ಯಾಲೇಸ್ ಕಟ್ಟಿದ್ರಂತೆ. ಅದೇ ಥರ ಅಂದ್ಕೊಂಡಿರ್ತಾರೆ, ಯಾವುದೇ ರೀತಿಯಾದಂಥ ಏನು ಅಡೆತಡೆ ಏನು ಬರ್ದಿರ ಸುಸೂತ್ರವಾಗಿ ಮೈಸೂರು ಪ್ಯಾಲೇಸ್ ಕಟ್ಟಿದ್ದಾರೆ ಅಂತ ಇದೊಂದು ಸ್ಟೋರಿ ನನಗೆ ಗೊತ್ತಿರೋದು. ಸೊ ಮತ್ತು ಇನ್ನೊಂದು ಏನು ವಿಷಯ ಅಂದರೆ, ಇಲ್ಲಿ ಬಂದು ಮನೆ ಬಗ್ಗೆ ಏನು ಕನಸು ಕಂಡ್ತಾರೆ ಅವರು ಎಲ್ರೂ ಕಲ್ಲುಗಳಿರತ್ತಲ್ಲ, ಕಲ್ಲಲ್ಲಿ ಅವರು ಎಷ್ಟು ಫ್ಲೋರ್ಸ್ ಬೇಕೋ ಅಷ್ಟು ಫ್ಲೋರ್ ಕಲ್ಲುಗಳಿಟ್ಟು ಕಟ್ಬಿಟ್ಟು ಹೋಗ್ತಾರಂತೆ. ಅಲ್ಲೆಲ್ಲ ತುಂಬ ಜನ ಇಟ್ಟಿರೋದು ನಾನು ನೋಡಿದೆ. ಸೊ ಇದೊಂದು ಸ್ಟೋರಿ ನನಗೆ ಗೊತ್ತಿರೋದು, ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಿಮಗೂ ಯಾರಿಗಾನ ಬೇರೆ ಸ್ಟೋರೀಸ್ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ನಾವು ತಿರುಪತಿಗೆ ಹೋಗ್ತಿದ್ದೀವಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅದು ಟ್ರಾವೆಲ್ಸು ಕರೆಕ್ಟಾಗಿ ಇಲ್ದಿದ್ದ ಕಾರಣ ನಿಮಗೆ ಹೋಗೋಕ್ಕಾಗಿಲ್ಲ. ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ತುಂಬ ಥರ ಪೋಸ್ಟ್ಗಳೆಲ್ಲ ಬರುತ್ತೆ. ಅದರಲ್ಲಿ ಏನಂದರೆ ಆ ಪೋಸ್ಟ್ ತೊಗೊಂಡು ಎಡಿಟ್ ಮಾಡ್ಕೋಬೋದು, ನಂಬರ್ಸು ಆ ಥರ ಎಲ್ಲ ಇರುತ್ತೆ. ಫ್ರಾಡ್ಸ್ ಕೂಡ ಮಾಡ್ತಾರೆ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ತುಂಬ ಒಳ್ಳೆಯದು. ಸೊ ಇವಾಗ ಏನು 1-2 ರೂಪಾಯಿ ಕಟ್ಟಿರೋದಿಲ್ಲ ನಾವು, ಅದು ತುಂಬ ಕಷ್ಟಪಟ್ಟಿರೋ ದುಡ್ಡಾಗಿರುತ್ತೆ. ಆ್ಯಂಡ್ ಅವರು ಬ್ಯಾಕ್ಗ್ರೌಂಡಲ್ಲಿ ಕೂಡ ಲೈಕ್ ಗೂಗಲಲ್ಲಿ ಕೂಡ ಫೇಕ್ ಐಡಿಯಲ್ಲೇ ಇಟ್ಕೊಂಡಿರ್ತಾರೆ. ಅದು ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಅಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ ಅದು ಫೇಕ್ ಇದೆಯಾ ಇಲ್ಲ ನಾರ್ಮಲ್ ಆಗಿದೆಯಾ ಅಂತ. ಸೊ ಈ ಒಂದು ಇನ್ಸಿಡೆಂಟ್ಸ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಟ್ಟು ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಯಾರಿಗೂ ಈ ಥರ ಆಗದೇ ಇರಲಿ ಅಂತ. ಮತ್ತು ಈಗ ಅಲ್ಲಿಂದ ಹೊರಟು ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಲವ್ಯಾಂಶಿಗಂತೂ ಈ ಜಾಗ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಬಿಕಾಸ್ ಅವನಿಗೆ ಸ್ಪೇಷಿಯಸ್ ಆಗಿದೆ, ಫ್ರೀಯಾಗಿ ಬಿಟ್ಬಿಟ್ಟಿದ್ವಿ ಬೇರೆ, ಅದಕ್ಕೆ ತುಂಬ ಖುಷಿ ಆಗೋಯ್ತು. ಆ್ಯಂಡ್ ಅವ್ನು ಆಡ್ತಾ ಇರೋದು ನೋಡಿ ಹೋಗೋರು ಬರೋರು ಎಲ್ಲ ಮಾತಾಡ್ಸ್ಕೊಂಡಿದ್ರು, ಇವನು ಕೂಡ ಮಾತಾಡ್ಸ್ಕೊಂಡಿದ್ದ. ಆ್ಯಂಡ್ ಏನಂದರೆ ಈಗ ಬಿಸಿಲಿಗೋ ಅಥವಾ ಏನಂತ ಗೊತ್ತಿಲ್ಲ, ತುಂಬ ನೀರು ನಾವು ಲಾಸ್ಟ್ ಟೈಮ್ ಹೋಗಿರೋದಕ್ಕಿಂತ ಇದರಲ್ಲಿ 60% ಅಷ್ಟೇ ಇದೆ ನೀರು. ಆಲ್ಮೋಸ್ಟ್ ಅಷ್ಟು ನೀರೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಈ ಸತಿ. ಆಲ್ರೆಡಿ ನೀರಿಗೆ ತುಂಬ ಕಷ್ಟ ಪಡ್ತಾ ಇದ್ದೀವಿ. ಇದರಲ್ಲೂ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಇನ್ನು ಮುಂದಕ್ಕೆ. ಸಮ್ಮರ್ ಇನ್ನು ಸ್ಟಾರ್ಟಿಂಗ್, ಈಗಲೇ ಇಷ್ಟೊಂದು ಸೆಕೆ ಜೊತೆಗೆ ನೀರು ಕೂಡ ಎಲ್ಲೂ ಸಿಗ್ತಾ ಇಲ್ಲ ಕರೆಕ್ಟಾಗಿ. ಸೊ ನೀರನ್ನು ಉಳಿಸಿ ಮತ್ತು ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿ ಅಂತ ಕೇಳ್ಕೊತೀನಿ.
ಇನ್ನು ಒಂದು ವಿಷಯ ಏನು ಅಂದರೆ ಇಲ್ಲಿ ಯಾವ ಟೆಂಪಲಲ್ಲೂ ಇವಾಗ ಫೋಟೋ ವೀಡಿಯೋಸ್ ಏನು ಅಲೋ ಇಲ್ಲ. ಬಿಕಾಸ್ ಅಲ್ಲೇ ಬೋರ್ಡಲ್ಲಿ ದೊಡ್ಡದಾಗಿ ಬರೆದ್ಬಿಟ್ಟಿರ್ತಾರೆ. ಒಂದೇ ಒಂದು ಫೋಟೋ ತೊಗೊಬೇಕು ಅಂತ ಅಂದ್ರೂ ಅಲ್ಲಿ ಸೆಕ್ಯೂರಿಟೀಸ್ ಇರ್ತಾರಲ್ಲ ಅವರೆಲ್ಲರ ಹತ್ರ ಬೈಸ್ಕೊಬೇಕು. ಸೊ ಏನಂದರೆ ಈಗ ಒಳಗಡೆ ಎಲ್ಲೂ ಹೋಗೋಕ್ಕೆ ಅಂದರೆ ವಿಡಿಯೋ ಮಾಡೋಕ್ಕೆ ಆಗದೆ ಇರೋ ಕಾರಣ ನಾನು ಎಂಟ್ರೆನ್ಸ್ ತನಕ ಮಾತ್ರನೇ ವಿಡಿಯೋಸ್ ಮಾಡಿದ್ದೀನಿ. ಯಾರ್ಯಾರು ಹೋಗಬೇಕು ಅಂತ ಅನ್ಕೊತಿದ್ದೀರಾ ಹೋಗಿ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನೀವೇ ಹೋಗಿ ಕಣ್ಣಾರ ದೇವ್ರನ್ನ ನೋಡಿದ್ರೆ ಅದು ಒಂಥರ ಮನಸ್ಸಿಗಾಗೋ ಖುಷಿನೇ ಬೇರೆ ಇರುತ್ತೆ. ಫೈನಲಿ ಸನ್ಸೆಟ್ ಆಗೋ ಟೈಮಿಗೆ ನಾವು ಇಲ್ಲಿಂದ ಹೊರಟ್ವಿ. ಸನ್ಸೆಟ್ ಆಗೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಲೈಕ್ ಕಣ್ಣು ಹೆಂಗೆ ಕಾಣಿಸುತ್ತೆ ಬ್ರೈಟಾಗಿ ಅದೇ ಥರ ಕಾಣಿಸ್ತಾಯಿತ್ತು. ಚೆನ್ನಾಗಿ ಅನಿಸ್ತು ಕೂಡ ನೋಡಿ. ಸೊ ಫೈನಲಿ ನಾವು ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ವಿ. ಅಷ್ಟೊತ್ತಿಗಾಗಲೇ ಟೈಮ್ ಕೂಡ ಆಗೋಗ್ಬಿಟ್ಟಿತ್ತು 7:30. ಸೊ ದರ್ಶನ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಕೀಪ್ ಸ್ಮೈಲಿಂಗ್, ಬಾಯ್.